Hello everyone, welcome for the course Financial Accounting for the first semester of the diploma course. This subject is introduced for the commercial practice. Myself Manjula K from DRR Government Polytechnic, Davnagere. This is the session 4. We already discussed 3 sessions. In previous session, we got a lot of information regarding the basic concept of the bookkeeping and accounting. ಇಂದಿನ ಎಲ್ಲ ಒಂದು ಸೆಷನ್ನಲ್ಲಿ ನಾವು ಬುಕ್ಕೀಪಿಂಗ್, ಅಕೌಂಟಿಂಗ್, ಆಬ್ಜೆಕ್ಟಿವ್ಸ್, ಅಡ್ವಾಂಟೇಜಸ್, ಡಿಫ್ರೆನ್ಸಸ್ ಬಿಟ್ವೀನ್ ಬುಕ್ಕೀಪಿಂಗ್, ಅಕೌಂಟಿಂಗ್, ಬ್ರಾಂಚಸ್ ಆಫ್ ಅಕೌಂಟಿಂಗ್ ಎಲ್ಲ ಒಂದು ಇನ್ಫಾರ್ಮೇಷನನ್ನು ನಾವು ತಿಳ್ಕೊಂಡಿದ್ದೀವಿ. ಈ ಒಂದು ಸೆಷನ್ನಲ್ಲಿ ನಾವು ಮೊದಲಿಗೆ ತಿಳಿದುಕೊಳ್ಬೇಕಾಗಿರುವಂತಹ ಕಂಟೆಂಟ್ಸ್, that is the table of contents. Meaning of single entry system of bookkeeping, meaning of double entry system of bookkeeping, advantages of the double entry system of bookkeeping, disadvantages of the double entry system of bookkeeping. These are the contents are to be discussed in this session 4. Before going to the contents of this session, first we have to once again know about the objectives of the subject. From the subject, student well know about the basic knowledge of the financial accounting, familiarize with the basic term of the accounting, familiarize with the methods of recording various business transactions, and also acquire the necessary skill to maintain the various books of accounts. These are the main objective of this course. ಮೊಟ್ಟ ಮೊದಲಿಗೆ ನಾವು ಈ ಒಂದು ಸೆಷನ್ನಲ್ಲಿ ಸಿಂಗಲ್ ಎಂಟ್ರಿ ಸಿಸ್ಟಮ್ ಆಫ್ ಬುಕ್ ಕೀಪಿಂಗ್ ಅಂದರೆ ಏನು ಅನ್ನೋದನ್ನು ತಿಳ್ಕೊಡೋಣ. ಇನ್ ಸಿಸ್ಟಮ್ ಆಫ್ ಬುಕ್ ಕೀಪಿಂಗ್ ವಿ ಫೈಂಡ್ ಮೇನ್ ಟು ಸಿಸ್ಟಮ್. ಬುಕ್ ಕೀಪಿಂಗಲ್ಲಿ ನಾವು ಅಕೌಂಟ್ಸನ್ನು ಮೇಂಟೈನ್ ಮಾಡೋದರಲ್ಲಿ ನಾವು ಎರಡು ಸಿಸ್ಟಮನ್ನು ಫೈಂಡ್ ಔಟ್ ಮಾಡ್ತೀವಿ, ಎರಡು ಮೆಥಡನ್ನು. ಫಸ್ಟ್ ಒನ್ ಅಂತ ಹೇಳಿದರೆ ಸಿಂಗಲ್ ಎಂಟ್ರಿ ಸಿಸ್ಟಮ್ ಆಫ್ ಬುಕ್ ಕೀಪಿಂಗ್, ಸೆಕೆಂಡ್ ಒನ್ ಇಸ್ ದ ಡಬಲ್ ಎಂಟ್ರಿ ಸಿಸ್ಟಮ್ ಆಫ್ ಬುಕ್ ಕೀಪಿಂಗ್. ಬೋತ್ ಆರ್ ಯೂಸ್ಫುಲ್ ಇನ್ ಡಿಫ್ರೆಂಟ್ ವೇ. ಎರಡೂ ಸಿಸ್ಟಮು ಒಂದಲ್ಲ ಒಂದು ರೀತಿಯಲ್ಲಿ ಬಿಸ್ನೆಸ್ ಎಂಟರ್ಪ್ರೈಸಸ್ಗೆ ಉಪಯೋಗ ಆಗುತ್ತೆ. ಮೊದಲಿಗೆ ಸಿಂಗಲ್ ಎಂಟ್ರಿ ಸಿಸ್ಟಮ್ ಆಫ್ ಬುಕ್ ಕೀಪಿಂಗ್ ಅಂದರೆ ಏನು ಅನ್ನೋದು ತಿಳ್ಕೊಳ್ಳೋಣ. Single entry system of bookkeeping refers to any system of bookkeeping which is not complete a system of bookkeeping. ಇದು ಒಂದು ಥರದ ಮೆಥಡ್. ಸಿಂಗಲ್ ಎಂಟ್ರಿ ಸಿಸ್ಟಮ್ ಆಫ್ ಬುಕ್ ಕೀಪಿಂಗ್ ಅನ್ನೋದು ಒಂದು ವಿಧಾನ ಟು ರೆಕಾರ್ಡ್ ದಿ ಆಲ್ ದ ಟ್ರಾನ್ಸಾಕ್ಷನ್ ಆಫ್ ದಿ ಬಿಸ್ನೆಸ್ ಎಲ್ಲ ಒಂದು ಟ್ರಾನ್ಸಾಕ್ಷನನ್ನು ಎಂಟ್ರಿ ಮಾಡುವುದಕ್ಕೆ ಉಪಯೋಗಿಸುವಂತಹ ಒಂದು ಸಿಸ್ಟಮ್ ಆಗಿದೆ. ಯಾವುದು? ಸಿಂಗಲ್ ಎಂಟ್ರಿ ಸಿಸ್ಟಮ್ ಆಫ್ ಬುಕ್ ಕೀಪಿಂಗ್. ಈ ಒಂದು ಸಿಸ್ಟಮಲ್ಲಿ ಎಲ್ಲ ಥರದ ಟ್ರಾನ್ಸಾಕ್ಷನನ್ನು ಎಂಟ್ರಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ಸಿಸ್ಟಮನ್ನು ಇನ್ಕಂಪ್ಲೀಟ್ ಸಿಸ್ಟಮ್ ಆಫ್ ಬುಕ್ ಕೀಪಿಂಗ್ ಅಂತ ಹೇಳ್ತಾರೆ. ಇನ್ಕಂಪ್ಲೀಟ್ ಸಿಸ್ಟಮ್ ಆಫ್ ಬುಕ್ ಕೀಪಿಂಗ್ ಬಿಕಾಸ್ ಆಲ್ ದ ಟ್ರಾನ್ಸಾಕ್ಷನ್ಸ್ ಆರ್ ನಾಟ್ ಟು ಬಿ recorded in single entry system of bookkeeping, and further no any procedures are not followed under single entry system of bookkeeping. ಯಾವುದೇ ಒಂದು ರೂಲ್ಸನ್ನು ಮೆಥಡ್ಸನ್ನು ಫಾಲೋ ಮಾಡೋದಿಲ್ಲ. ಸೊ ದಟ್ ಇಟ್ ಈಸ್ ಎ ಇನ್ಕಂಪ್ಲೀಟ್ ಸಿಸ್ಟಮ್ ಆಫ್ ಬುಕ್ ಕೀಪಿಂಗ್ ಅಂತಲೂ ಹೇಳ್ತಾರೆ. ಆರ್ ಇನ್ ಅದರ್ ವರ್ಡ್, ಬೇರೆ ರೀತಿಯಲ್ಲಿ the system which is not double entry system of bookkeeping is called as the single entry system of bookkeeping. ಯಾವುದು ಡಬಲ್ ಎಂಟ್ರಿ ಸಿಸ್ಟಮ್ ಆಫ್ ಬುಕ್ ಕೀಪಿಂಗ್ ಅಲ್ವೋ ಸೊ ಅದನ್ನು ನಾವು ಸಿಂಗಲ್ ಎಂಟ್ರಿ ಸಿಸ್ಟಮ್ ಆಫ್ ಬುಕ್ ಕೀಪಿಂಗ್ ಅಂತ ಹೇಳ್ತೀವಿ. ಸೊ ಇನ್ ದಿಸ್ ಸಿಸ್ಟಮ್ ವಿ ಹ್ಯಾವ್ ಟು ರೆಕಾರ್ಡ್ ಓನ್ಲಿ ಸಮ್ ಟ್ರಾನ್ಸಾಕ್ಷನ್. ವಿ ಹ್ಯಾವ್ ಟು ರೆಕಾರ್ಡ್ ಓನ್ಲಿ one aspect of the transaction, so that it is called as the single entry system of bookkeeping. So in each transaction we find two aspect. ಪ್ರತಿಯೊಂದು ಟ್ರಾನ್ಸಾಕ್ಷನಲ್ಲಿ ಎರಡು ಥರದ
ರಿಸಲ್ಟ್ ಇರುತ್ತೆ. ಆ ಎರಡು ಥರದ ರಿಸಲ್ಟನ್ನು ಇಲ್ಲಿ ಎಂಟ್ರಿ ಮಾಡೋದಿಲ್ಲ. ಒಂದೇ ಆಸ್ಪೆಕ್ಟನ್ನು, ಒಂದೇ ಇನ್ಫಾರ್ಮೇಷನನ್ನು ಎಂಟ್ರಿ ಮಾಡಲಾಗುತ್ತೆ. ಸೊ ದಟ್ ಇಟ್ ಈಸ್ ಕಾಲ್ಡ್ ಎಸ್ ದಿ ಸಿಂಗಲ್ ಎಂಟ್ರಿ ಸಿಸ್ಟಮ್ ಆಫ್ ಬುಕ್ ಕೀಪಿಂಗ್. ನೆಕ್ಸ್ಟ್, features and advantages of the single entry system of bookkeeping. Single entry system of bookkeeping is simple method. ತುಂಬ ಸರಳವಾದಂತಹ ಮೆಥಡ್. ಏಕೆಂದರೆ ನೋ ಹಾರ್ಡ್ ಆ್ಯಂಡ್ ಫಾಸ್ಟ್ ರೂಲ್ಸ್ ಆರ್ ಯೂಸ್ಡ್ ಟು ರೆಕಾರ್ಡ್ ದಿ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್. ನಾನು ಈಗಾಗಲೇ ಹೇಳಿದ್ದೀನಿ, ಯಾವುದೇ ರೂಲ್ಸನ್ನು, ಯಾವುದೇ ಪ್ರೊಸೀಜರ್ನ ಫಾಲೋ ಮಾಡೋದಿಲ್ಲ. ಸಿಂಪಲ್ಲಾಗಿ 1 by 1 ಎಂಟ್ರಿ ಮಾಡ್ತಾ ಹೋಗ್ತಾರೆ. ನೆಕ್ಸ್ಟ್, ಇಟ್ ಈಸ್ ಲೆಸ್ ಕಾಸ್ಟ್ಲಿ. ನಾರ್ಮಲ್ ಲೆಸ್ ಕಾಸ್ಟ್ಲಿ ಅಂತ ಹೇಳ್ತೀವಿ, ತುಂಬ ವೆಚ್ಚ ಕಡಿಮೆ. ತುಂಬ ಇದಕ್ಕೆ ಈ ಒಂದು ಸಿಂಗಲ್ ಎಂಟ್ರಿ ಸಿಸ್ಟಮ್ ಆಫ್ ಬುಕ್ ಕೀಪಿಂಗ್ ಮೇಂಟೈನ್ ಮಾಡೋಕ್ಕೆ ಯಾವುದೇ ಒಂದು ಮೆಷಿನ್ ಬೇಕಾಗಿಲ್ಲ, ಕ್ವಾಲಿಫೈಡ್ ಪರ್ಸನ್ ಬೇಕಾಗಿಲ್ಲ, ಮತ್ತು ಯಾವುದೇ ಒಂದು ನಮ್ಮ ಸಿಸ್ಟಮ್ ಬೇಕಾಗಿಲ್ಲ. ಸೊ ದಟ್ ಇಟ್ ಈಸ್ ಎ ಲೆಸ್ ಕಾಸ್ಟ್ಲಿ. So as per the simple of the method. And next one is it is the suitable for small concern. Generally, single entry system of bookkeeping is useful only for a small business organization to record their transactions. So in small organizations, ಸಾಮಾನ್ಯವಾಗಿ ಸಣ್ಣ ಬಿಸ್ನೆಸ್ ಆರ್ಗನೈಸೇಷನಲ್ಲಿ ಮಾತ್ರ ಸಿಂಗಲ್ ಎಂಟ್ರಿ ಸಿಸ್ಟಮ್ ಆಫ್ ಬುಕ್ ಕೀಪಿಂಗನ್ನು ಯೂಸ್ ಮಾಡ್ತಾರೆ. ಕ್ಯಾಶ್ ಬುಕ್ಕನ್ನು ಮೇಂಟೈನ್ ಮಾಡೋಕ್ಕೆ, ಪರ್ಸನಲ್ ಟ್ರಾನ್ಸಾಕ್ಷನ್ ಎಂಟ್ರಿ ಮಾಡೋದಕ್ಕೆ, ಲೈಕ್ ದಟ್. ಸೊ ಇಟ್ ಈಸ್ ಯೂಸ್ಫುಲ್ ಓನ್ಲಿ ಇನ್ ಎ ಸ್ಮಾಲ್ ಆರ್ಗನೈಸೇಷನ್. ಆ್ಯಂಡ್ ಫರ್ದರ್ ಇಟ್ ರೆಕಾರ್ಡ್ ಓನ್ಲಿ ಒನ್ ಆಸ್ಪೆಕ್ಟ್ ಆಫ್ ದಿ ಟ್ರಾನ್ಸಾಕ್ಷನ್. These are the main advantages of the single entry system of bookkeeping. Next one is the disadvantages of the single entry system of bookkeeping. This system have the several disadvantages. Single entry system ಅಲ್ಲಿ ಸಾಕಷ್ಟು disadvantages ಇದೆ. ಒನ್ ಬೈ ಒನ್ ಅದನ್ನು ತಿಳ್ಕೊಳ್ತಾ ಹೋಗೋಣ. This system is incomplete system of bookkeeping. ಸೊ ಇನ್ ಎನಿ ಒನ್ ಟ್ರಾನ್ಸಾಕ್ಷನ್, ಯಾವುದೇ ಟ್ರಾನ್ಸಾಕ್ಷನ್ ತೊಗೊಂಡಾಗ ಅಲ್ಲಿ 2 ಆಸ್ಪೆಕ್ಟ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಸೋಲ್ಡ್ ಗೂಡ್ಸ್ ಫಾರ್ ಕ್ಯಾಶ್. ಇನ್ ದಿಸ್ ಟ್ರಾನ್ಸಾಕ್ಷನ್ ವಿ ಫೈಂಡ್ 2 ಆಸ್ಪೆಕ್ಟ್. ಫಸ್ಟ್ ಒನ್ ಇಸ್ ದ ಸೇಲ್ಸ್ ಆಫ್ ಗೂಡ್ಸ್, ಸೆಕೆಂಡ್ ಒನ್ ರಿಸೀವಿಂಗ್ ಆಫ್ ಕ್ಯಾಶ್. ಸೊ ಇನ್ ಸಿಂಗಲ್ ಎಂಟ್ರಿ ಸಿಸ್ಟಮ್ ಆಫ್ ಬುಕ್ ಕೀಪಿಂಗ್ they will record only the one aspect of these 2, either receiving of cash or either giving up the goods, like that. So that it is a incomplete system of bookkeeping. It is useful only for the small trading concern. It means it is not useful for the big organization where the large number of transactions are to be taken place. ತುಂಬ ಟ್ರಾನ್ಸಾಕ್ಷನ್ ಇರುವಂತಹ ಆರ್ಗನೈಸೇಷನ್ಗೆ ಇದು ಉಪಯೋಗ ಆಗೋದಿಲ್ಲ. It is not possible to prepare trial balance under this system. So arithmetic accuracy is not possible. ರಿಸೀವಿಂಗ್ ಆಸ್ಪೆಕ್ಟ್ ಮತ್ತು ಗಿವಿಂಗ್ ಆಸ್ಪೆಕ್ಟ್ ಎರಡನ್ನೇ ಕಂಪೇರ್ ಮಾಡಿದರೆ ಮಾತ್ರ ನಾವು ರಿಸಲ್ಟನ್ನು ಫೈಂಡ್ ಔಟ್ ಮಾಡೋದಕ್ಕೆ ಸಾಧ್ಯ. ಹಾಗಿದ್ರೆ ಮಾತ್ರ ಟ್ರಯಲ್ ಬ್ಯಾಲೆನ್ಸ್ ಪ್ರಿಪೇರ್ ಮಾಡೋದಕ್ಕೆ ಸಾಧ್ಯ. ಸೊ ಟ್ರಯಲ್ ಬ್ಯಾಲೆನ್ಸ್ ಈಸ್ ನಾಟ್ ಪ್ರಿಪೇರ್ಡ್ ಅಂಡರ್ ದಿ ಸಿಂಗಲ್ ಎಂಟ್ರಿ ಸಿಸ್ಟಮ್ ಆಫ್ ಬುಕ್ ಕೀಪಿಂಗ್. ಥರ್ಡ್ ಒನ್ ಡಿಸ್ಅಡ್ವಾಂಟೇಜಸ್, ಇಟ್ ಗಿವ್ಸ್ ಸ್ಕೋಪ್ ಫಾರ್ ದಿ ಮಿಸ್ ಅಪ್ರೋಪ್ರಿಯೇಷನ್ ಆಫ್ ದಿ ಫ್ರಾಡ್. ಒಂದು ಸಿಂಗಲ್ ಎಂಟ್ರಿ ಸಿಸ್ಟಮಲ್ಲಿ ಒಂದೇ ಆಸ್ಪೆಕ್ಟನ್ನು ಎಂಟ್ರಿ ಮಾಡೋದ್ರಿಂದ ಅಲ್ಲಿ ಸಾಕಷ್ಟು ವಂಚನೆ, ಮೋಸಗಳನ್ನು ನಾವು ಕಾಣ್ತೀವಿ. ಇಟ್ ಗಿವ್ಸ್ ಸ್ಕೋಪ್ ಫಾರ್ ದಿ ಮಿಸ್ ಅಪ್ರೋಪ್ರಿಯೇಷನ್ ಆಫ್ ದಿ ಫ್ರಾಡ್ಸ್. ನೆಕ್ಸ್ಟ್ ಒನ್ ಇಸ್ ದ ಫುಲ್ ಇನ್ಫಾರ್ಮೇಷನ್ ಅಬೌಟ್ ದ ಬಿಸ್ನೆಸ್ ಈಸ್ ನಾಟ್ ಅವೈಲಬಲ್. ಸೊ ಆಲ್ ದ ಆಸ್ಪೆಕ್ಟ್ಸ್ ಆರ್ ನಾಟ್ ರೆಕಾರ್ಡೆಡ್ ಇನ್ ಎ ಸಿಂಗಲ್ ಎಂಟ್ರಿ ಸಿಸ್ಟಮ್ ಆಫ್ ಬುಕ್ ಕೀಪಿಂಗ್. ಎಲ್ಲ ಇನ್ಫಾರ್ಮೇಷನ್ನಲ್ಲಿ ಎಂಟ್ರಿ ಮಾಡೋದಿಲ್ಲ. ಸೊ ಹಾಗಾಗಿ we doesn't get more information or full information from this system. Last one is it is not possible to prepare balance sheet. ಯಾವಾಗ ಟ್ರಯಲ್ ಬ್ಯಾಲೆನ್ಸ್ ಮಾಡೋದಕ್ಕೆ ಸಾಧ್ಯ ಇಲ್ಲ, ಆಟೋಮೆಟಿಕಲಿ ಬ್ಯಾಲೆನ್ಸ್ ಶೀಟ್ ಮಾಡೋದಕ್ಕೆ ಸಾಧ್ಯ ಆಗೋಲ್ಲ. ಸೊ ದಿಸ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಡಿಸ್ಅಡ್ವಾಂಟೇಜಸ್ ಆಫ್ ದಿ ಸಿಂಗಲ್ ಎಂಟ್ರಿ ಸಿಸ್ಟಮ್ ಆಫ್ ಬುಕ್ ಕೀಪಿಂಗ್.
This system is not help to prepare balance sheet for ascertaining the financial position of the business. For this purpose, to record all the transactions, they will use the another system, that is the double entry system of bookkeeping. Double entry system of bookkeeping is more useful to generally big organization. Every business transaction consists two aspects. They will exchange of equal value of the benefits. ಅಂದರೆ ಪ್ರತಿಯೊಂದು ಟ್ರಾನ್ಸಾಕ್ಷನಲ್ಲೂ ಒಂದು ರಿಸೀವಿಂಗ್ ಆಸ್ಪೆಕ್ಟ್ ಇರುತ್ತೆ, ಒಂದು ಗಿವಿಂಗ್ ಆಸ್ಪೆಕ್ಟ್ ಇರುತ್ತೆ. ಕೊಡೋದಷ್ಟೇ ಅಲ್ಲ, ಅದಕ್ಕೆ ಈಕ್ವಲ್ ಆಗಿರುವಂತಹ ಒಂದು ಬೆನಿಫಿಟನ್ನು ಪಡಿಬೇಕಾಗುತ್ತೆ. ಸೊ ಬೆನಿಫಿಟ್ಸ್ ಮೇ ಬಿ ರಿಸೀವಿಂಗ್ ಆಫ್ ಸಮ್ ಬೆನಿಫಿಟ್ಸ್ ಫಾರ್ ದಿ ವ್ಯಾಲ್ಯೂ ಆ್ಯಂಡ್ ಗಿವಿಂಗ್ ಆಫ್ ದಿ ಸಮ್ ಬೆನಿಫಿಟ್ ಫಾರ್ ದಿ ಈಕ್ವಲ್ ವ್ಯಾಲ್ಯೂ. For example, cash purchases, cash sales, wages paid, rent paid, commission received, like that. In cash sales, ಗೂಡ್ಸನ್ನು ಮಾರಾಟ ಮಾಡ್ತೀವಿ, ಕ್ಯಾಶಿಗೆ ಗೂಡ್ಸನ್ನು ಕೊಡ್ತೀವಿ, ಅದಕ್ಕೆ ಬದಲಿಗೆ ಕ್ಯಾಶನ್ನು ಪಡಿತೀವಿ, ಈಕ್ವಲ್ ವ್ಯಾಲ್ಯೂ. ಸೊ ಇನ್ ಈಚ್ ಟ್ರಾನ್ಸಾಕ್ಷನ್, ಇನ್ ಈಚ್ ಈವೆಂಟ್, ಇನ್ ಈಚ್ ಆಕ್ಟಿವಿಟಿ ವಿ ಫೈಂಡ್ twofold aspect. Both aspects are to be recorded in a double entry system of bookkeeping. The term double entry system means the methods of recording a twofold aspect of transaction. So both the aspect, receiving aspect of the benefit and giving aspect of the benefit are recorded in double entry system of bookkeeping. The system of making the two or double entries of equal value in a different account in opposite direction in the books of contracting party is known as the double entry system of bookkeeping in simple word. So ಒಂದು ಟ್ರಾನ್ಸಾಕ್ಷನಲ್ಲಿ ಬರುವಂತಹ ಎರಡು ಪರಿಣಾಮಗಳನ್ನು ನಾವಿಲ್ಲಿ ಏನು ಮಾಡ್ತೀವಿ, ಎಂಟ್ರಿಯನ್ನು ಮಾಡ್ತಾ ಹೋಗ್ತೀವಿ. ದಟ್ ಈಸ್ ಕಾಲ್ಡ್ ಆಸ್ ದಿ ಡಬಲ್ ಎಂಟ್ರಿ ಸಿಸ್ಟಮ್ ಆಫ್ ಬುಕ್ ಕೀಪಿಂಗ್. ಡಬಲ್ ಎಂಟ್ರಿ ಸಿಸ್ಟಮ್ ಆಫ್ ಬುಕ್ ಕೀಪಿಂಗ್ ಶುಡ್ ಬಿ ಮೇಡ್ ಅಂಡರ್ ದ ಸಮ್ ಅಸಂಪ್ಷನ್. ದ ಫಸ್ಟ್ ಒನ್ ಈಸ್ ಎವ್ರಿ ಟ್ರಾನ್ಸಾಕ್ಷನ್ ಅಫೆಕ್ಟ್ ದಿ ಫೈನಾನ್ಷಿಯಲ್ ಪೊಸಿಷನ್ ಇನ್ ಟೂ ವೇಸ್. ಪ್ರತಿಯೊಂದು ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್, ದ ಟ್ರಾನ್ಸಾಕ್ಷನ್ಸ್ ವಿಚ್ ಆರ್ ಮೆಜರ್ಡ್ ಇನ್ ಟರ್ಮ್ಸ್ ಆಫ್ ದಿ ಮನಿ, ಯಾವ ಟ್ರಾನ್ಸಾಕ್ಷನ್ ನಾವು ದುಡ್ಡಿನ ರೂಪದಲ್ಲಿ ಹೇಳಬಹುದೋ ಅಂಥ ಟ್ರಾನ್ಸಾಕ್ಷನನ್ನು ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಅಂತ ಹೇಳ್ತೀವಿ. ಸೊ ಈಚ್ ಟ್ರಾನ್ಸಾಕ್ಷನ್ ಅಫೆಕ್ಟೆಡ್ ಇನ್ ಟೂ ವೇ, ಎರಡು ರೀತಿ ಪರಿಣಾಮ ಮಾಡುತ್ತೆ. ಈ ಕ್ಯಾಶ್ ಪೇಯ್ಡ್ ಫಾರ್ ದಿ ವೇಜಸ್ ಪೇಯ್ಡ್ ಅಂತ ಒಂದು ಟ್ರಾನ್ಸಾಕ್ಷನ್ ಇದೆ. ಕೂಲಿಯನ್ನು ಪೇ ಮಾಡ್ತೀವಿ, ಕೂಲಿಯನ್ನು ಕೊಡ್ತೀವಿ. ಕೂಲಿಯನ್ನು ಹೇಗೆ ಕೊಡ್ತೀವಿ? ಕ್ಯಾಶ್ ಮೂಲಕ ಕೊಡ್ತೀವಿ, ಕ್ಯಾಶನ್ನು ಕೊಡ್ತೀವಿ. ಫಾರ್ ಎಕ್ಸಾಂಪಲ್ 500 ರೂಪಿ ಕೊಟ್ವಿ, 500 ರೂಪಿ ಹೋಯಿತು, 500 ರೂಪಿ ಗೋಸ್ ಔಟ್. ಕ್ಯಾಶ್ ಪೇಡ್ ಇನ್ಸ್ಟೆಡ್ ಆಫ್ ದಿ ಗೆಟಿಂಗ್ ದ ಸರ್ವಿಸಸ್ ಫ್ರಮ್ ದ ಪರ್ಸನ್. ಅವನಿಗೆ ಕೂಲಿ ಕೊಟ್ಟಿದ್ವಿ ಒಬ್ಬ ವರ್ಕರಿಗೆ ಅಂತಂದರೆ ಅವನಿಂದ ನಾವು ಸರ್ವಿಸನ್ನು ಪಡೆದಿರ್ತೀವಿ. ದಟ್ ಈಸ್ ದ ಬೆನಿಫಿಟ್. ಗೆಟಿಂಗ್ ದ ಸರ್ವಿಸ್ ಇಸ್ ದ ಬೆನಿಫಿಟ್. ಅವನಿಂದ ನಾವು ಕೆಲಸ ಪಡೆದಿರ್ತೀವಿ, ಅದು ನಮಗೆ ಬೆನಿಫಿಟ್ಟು. ಆ ಬೆನಿಫಿಟ್ ಪಡೆದಿರೋದಕ್ಕೆ ನಾವೇನು ಮಾಡಬೇಕಾಗುತ್ತೆ, ಅವನಿಗೆ ಕ್ಯಾಶನ್ನು ಕೊಡಬೇಕಾಗುತ್ತೆ. ಸೊ ಇನ್ನು ಈಚ್ ಟ್ರಾನ್ಸಾಕ್ಷನ್ ವಿ ಫೈಂಡ್ ಟು ಆಸ್ಪೆಕ್ಟ್. ಫಸ್ಟ್ ಒನ್ ಇಸ್ ದ ರಿಸೀವಿಂಗ್ ಆಸ್ಪೆಕ್ಟ್, ಸೆಕೆಂಡ್ ಒನ್ ಇಸ್ ದ ಗಿವಿಂಗ್ ಆಸ್ಪೆಕ್ಟ್. ಫಸ್ಟ್ ಒನ್ ಇಸ್ ದ ರಿಸೀವಿಂಗ್ ದ ಬೆನಿಫಿಟ್, ಸೆಕೆಂಡ್ ಒನ್ ಇಸ್ ದ ಗಿವಿಂಗ್ ದ ಬೆನಿಫಿಟ್. So these are to be made on some assumption. For each receiving aspect, we find one giving aspect. The effect of changes is generally move in opposite direction. Both receiving aspect, receiving of benefit, giving of benefit are move in opposite direction. ಬರೀ ಕೊಡೋದಷ್ಟಲ್ಲ, ಬರೀ
ತೊಗೊಳ್ಳೋದಷ್ಟೇ ಅಲ್ಲ, ಕೊಡೋದರ ಜೊತೆಗೆ ಅದಕ್ಕೆ ಈಕ್ವಲೆಂಟ್ ಆಗಿರುವಂಥ ಬೆನಿಫಿಟನ್ನು ಪಡಿಬೇಕಾಗುತ್ತೆ. ಆ್ಯಸ್ ಪರ್ ದಿ ರೂಲ್ಸ್ ಆಫ್ ದಿ ಡಬಲ್ ಎಂಟ್ರಿ ಸಿಸ್ಟಮ್ ಆಫ್ ಬುಕ್ ಕೀಪಿಂಗ್. Here find some example in next session. Just I will give some example for the double entry system of bookkeeping. Purchase of the goods for cash, sale of the goods for cash, withdraw cash from the bank, okay, commission received, interest received, like that. We have several example to know the two aspect in a transactions. Next, go for the advantages of the double entry system of bookkeeping. ಡಬಲ್ ಎಂಟ್ರಿ ಸಿಸ್ಟಮ್ ಆಫ್ ಬುಕ್ ಕೀಪಿಂಗಿನ ಅಡ್ವಾಂಟೇಜಸನ್ನು ತಿಳಿದುಕೊಳ್ಳೋಣ. ಸಿಂಗಲ್ ಎಂಟ್ರಿ ಸಿಸ್ಟಮ್ ಆಫ್ ಬುಕ್ ಕೀಪಿಂಗಿನ ಒಂದು ಏನು ಡಿಸ್ಅಡ್ವಾಂಟೇಜಸ್, ಡ್ರಾಬ್ಯಾಕ್ಸ್ ಇದ್ವೋ, ಅನಾನುಕೂಲಗಳಿದ್ವೋ ಅದನ್ನು ನಿವಾರಣೆ ಮಾಡುವಂಥ ಸಲುವಾಗಿ ಡಬಲ್ ಎಂಟ್ರಿ ಸಿಸ್ಟಮ್ ಆಫ್ ಬುಕ್ ಕೀಪಿಂಗನ್ನು ಇಂಟ್ರೊಡ್ಯೂಸ್ ಮಾಡಿದರು. ಡಬಲ್ ಎಂಟ್ರಿ ಸಿಸ್ಟಮ್ ಆಫ್ ಬುಕ್ ಕೀಪಿಂಗಿನ ಮೊದಲನೆಯ ಒಂದು ಅಡ್ವಾಂಟೇಜಸ್ ಅಂದರೆ ಇಟ್ ಪ್ರೊವೈಡ್ಸ್ ಎ ಕಂಪ್ಲೀಟ್ ರೆಕಾರ್ಡ್ಸ್ ಆಫ್ ಆಲ್ ದ ಬಿಸ್ನೆಸ್ ಟ್ರಾನ್ಸಾಕ್ಷನ್. ಎ ಕಂಪ್ಲೀಟ್ ರೆಕಾರ್ಡ್ಸ್ ಆಫ್ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಕ್ಯಾನ್ ಬಿ ಈಸಿಲಿ ಅಸರ್ಟೈನ್ಡ್ ಅಂಡರ್ ದಿ ಡಬಲ್ ಎಂಟ್ರಿ ಸಿಸ್ಟಮ್ ಆಫ್ ಬುಕ್ ಕೀಪಿಂಗ್. ಒಂದು ಬಿಸ್ನೆಸ್ಸಿನ ಎಲ್ಲ ಇನ್ಫಾರ್ಮೇಷನನ್ನು ರಿಸೀವಿಂಗ್ ಆಸ್ಪೆಕ್ಟ್ ಮತ್ತು ಗಿವಿಂಗ್ ಆಸ್ಪೆಕ್ಟ್ ಎರಡನ್ನ ಎಂಟ್ರಿ ಮಾಡೋದ್ರಿಂದ ಇಟ್ ಮೇಂಟೈನ್ಸ್ ದಿ ಕಂಪ್ಲೀಟ್ ಆ್ಯಂಡ್ ಪರ್ಮನೆಂಟ್ ರೆಕಾರ್ಡ್ಸ್ ಆಫ್ ಆಲ್ ದ ಟ್ರಾನ್ಸಾಕ್ಷನ್ಸ್. Second one, it provides not only the complete ಸಂಪೂರ್ಣವಾದ ಮಾಹಿತಿ ಕೊಡೋದ್ರ ಜೊತೆಗೆ ಬಟ್ ಆಲ್ಸೋ ಪ್ರೊವೈಡ್ಸ್ ಎ ರಿಲಯಬಲ್ ಇನ್ಫಾರ್ಮೇಷನ್, ರಿಲಯಬಲ್ ರೆಕಾರ್ಡ್ಸ್ ಆಫ್ ಆಲ್ ದ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್. ಅಕ್ಯುರೇಟ್ ಇನ್ಫಾರ್ಮೇಷನನ್ನು ಕೊಡುತ್ತೆ, ಸರಿಯಾದ ಮಾಹಿತಿಯನ್ನು ಕೊಡುತ್ತೆ ಬಿಸ್ನೆಸ್ಸಿನ ಒಂದು ಟ್ರಾನ್ಸಾಕ್ಷನ್ಗೆ ಸಂಬಂಧಪಟ್ಟ ಹಾಗೆ. ಥರ್ಡ್ ಒನ್, ಇಟ್ ಈಸ್ ಪಾಸಿಬಲ್ ಟು ಪ್ರಿಪೇರ್ ಎ ಟ್ರಯಲ್ ಬ್ಯಾಲೆನ್ಸ್ ಅಂಡ್ ದ ಬ್ಯಾಲೆನ್ಸ್ ಶೀಟ್. So in double entry system of bookkeeping we find both receiving aspect and giving aspect. Receiving aspect are to be recorded in a debit side, giving aspect to be recorded in a credit side. So receiving the benefit is debited and giving the benefit is credited. By this way we can easily prepare trial balance. ರಿಸೀವಿಂಗ್ ಆಸ್ಪೆಕ್ಟನ್ನು ನಾವು ಡೆಬಿಟ್ ಮಾಡಬೇಕಾಗುತ್ತೆ, ಗಿವಿಂಗ್ ಆಸ್ಪೆಕ್ಟನ್ನು ಕ್ರೆಡಿಟ್ ಮಾಡಬೇಕಾಗುತ್ತೆ. ಹಾಗಾಗಿ ನಾವು ಈಸಿಯಾಗಿ ಟ್ರಯಲ್ ಬ್ಯಾಲೆನ್ಸನ್ನು ಪ್ರಿಪೇರ್ ಮಾಡ್ಬೋದು. ಸೊ ಇನ್ ಟ್ರಯಲ್ ಬ್ಯಾಲೆನ್ಸಲ್ಲಿ ವಿ ಹ್ಯಾವ್ ಟು ಎಂಟರ್ ದಿ ಬ್ಯಾಲೆನ್ಸ್ ಆಫ್ ಈಚ್ ಅಕೌಂಟ್. ಪ್ರತಿಯೊಂದು ಅಕೌಂಟಿನ ಬ್ಯಾಲೆನ್ಸನ್ನು ನಾವು ಎಂಟ್ರಿ ಮಾಡ್ತಾ ಹೋಗ್ತೀವಿ. ಅಕೌಂಟ್ ಡೆಬಿಟ್ ಬ್ಯಾಲೆನ್ಸ್ ತೋರಿಸಿದರೆ ಡೆಬಿಟ್ ಸೈಡ್ ಎಂಟ್ರಿ ಮಾಡ್ತೀವಿ, ಅಕೌಂಟ್ ಕ್ರೆಡಿಟ್ ಬ್ಯಾಲೆನ್ಸ್ ತೋರಿಸಿದರೆ ಕ್ರೆಡಿಟ್ ಸೈಡ್ ಎಂಟ್ರಿ ಮಾಡ್ತೀವಿ. ಓಕೆ, ಇನ್ನು ಟ್ರಯಲ್ ಬ್ಯಾಲೆನ್ಸಲ್ಲಿ ಟ್ರಯಲ್ ಬ್ಯಾಲೆನ್ಸ್ ಪ್ರಿಪೇರ್ ಮಾಡಿದ್ಮೇಲೆ ಆ ಟ್ರಯಲ್ ಬ್ಯಾಲೆನ್ಸಿನ ಇನ್ಫಾರ್ಮೇಷನ್ ತೊಗೊಂಡ್ಬಿಟ್ಟು ನಾವೇನು ಮಾಡ್ತೀವಿ, ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡ್ತೀವಿ. ಬೋತ್ ಟ್ರಯಲ್ ಬ್ಯಾಲೆನ್ಸ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್ಸ್ ಆರ್ ಪ್ರಿಪೇರ್ಡ್ ವಿತ್ ದ ಹೆಲ್ಪ್ ಆಫ್ ದಿ ಇನ್ಫಾರ್ಮೇಷನ್ ಆಫ್ ಡಬಲ್ ಎಂಟ್ರಿ ಸಿಸ್ಟಮ್. ನೆಕ್ಸ್ಟ್ ಒನ್ ಇಸ್ ದ ಡಬಲ್. ಬೈ ಪ್ರಿಪೇರಿಂಗ್ ದ ಟ್ರಯಲ್ ಬ್ಯಾಲೆನ್ಸ್ one can minimize the misappropriation and the fraud in business. ಟ್ರಯಲ್ ಬ್ಯಾಲೆನ್ಸ್ ಮಾಡೋದ್ರಿಂದ, ಬ್ಯಾಲೆನ್ಸ್ ಶೀಟ್ ಮಾಡೋದ್ರಿಂದ they can easily find out the or they easily detection and prevention of the error and the frauds. ಬಿಸ್ನೆಸ್ಸಲ್ಲಿರುವಂಥ ಫ್ರಾಡ್ಸನ್ನು, ಎರರನ್ನು ಈಸಿಯಾಗಿ ಕಂಡುಹಿಡಿಬೋದು, ಅದನ್ನು ಕಡಿಮೆ ಮಾಡ್ಬೋದು, ಪ್ರಿವೆಂಟ್ ಮಾಡ್ಬೋದು. So the frauds can be easily detected and steps can be taken to prevent them. ಅವನ್ನು ತಡೆಗಟ್ಟುವುದಕ್ಕೆ ಎಷ್ಟು ಸಾಧ್ಯನೋ ಅಷ್ಟು ಪ್ರಯತ್ನವನ್ನು ಪಡಬಹುದು. ಇಟ್ ಈಸ್ ಪಾಸಿಬಲ್ ಟು ಪ್ರಿಪೇರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆ್ಯಂಡ್ ದ ಬ್ಯಾಲೆನ್ಸ್ ಶೀಟ್. ಓಕೆ, ಸೊ ಈ ಒಂದು ಇನ್ಫಾರ್ಮೇಷನಿಂದ ನಾವು ಫೈನಲ್ ಸ್ಟೇಟ್ಮೆಂಟನ್ನು ಪ್ರಿಪೇರ್ ಮಾಡ್ಬೋದು, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಮಾಡ್ಬೋದು, ಬ್ಯಾಲೆನ್ಸ್ ಶೀಟ್ ಮಾಡ್ಬೋದು. ನೆಕ್ಸ್ಟ್, ದ ಬುಕ್ಸ್ ಆಫ್ ಅಕೌಂಟ್ಸ್ ಆರ್ ಮೇಂಟೈನ್ ಅಂಡರ್ ದಿಸ್ ಸಿಸ್ಟಮ್. Tax authority satisfy the accuracy of the business transactions. ಸೊ ಟ್ಯಾಕ್ಸ್ ಅಥಾರಿಟಿಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಎಲ್ಲ ಆಸ್ಪೆಕ್ಟನ್ನು ಎಂಟ್ರಿ ಮಾಡೋದ್ರಿಂದ ದ ಟ್ಯಾಕ್ಸ್ ಲಯಬಿಲಿಟಿ ಕ್ಯಾನ್ ಈಸಿಲಿ ಅಸರ್ಟೈನ್ಡ್ ವಿತ್ ದ ಹೆಲ್ಪ್ ಆಫ್ ದಿ ಡಬಲ್ ಎಂಟ್ರಿ ಸಿಸ್ಟಮ್ ಆಫ್ ಬುಕ್ ಕೀಪಿಂಗ್.
with the information of the double entry system of bookkeeping. ಸೊ ಡಬಲ್ ಎಂಟ್ರಿ ಸಿಸ್ಟಮ್ ಆಫ್ ಬುಕ್ ಕೀಪಿಂಗಿನ ಇನ್ಫಾರ್ಮೇಷನ್ನ ತೊಗೊಂಡ್ಬಿಟ್ಟು ನಾವು ಈಸಿಯಾಗಿ ಟ್ಯಾಕ್ಸ್ ಲಯಬಿಲಿಟಿಯನ್ನು ನಾವು ಕ್ಯಾಲ್ಕುಲೇಷನ್ ಮಾಡ್ಬೋದು. ಬಿಕಾಸ್ ಇಟ್ ಪ್ರೊವೈಡ್ಸ್ ದಿ ರಿಲಿಯಬಲ್ ಇನ್ಫಾರ್ಮೇಷನ್ ಟು ದ ಯೂಸರ್ಸ್. ಓಕೆ, ಆ್ಯಂಡ್ ಫರ್ದರ್ ಇಟ್ ಪ್ರೊವೈಡ್ಸ್ ದಿ ಅಪ್ ಟು ಡೇಟ್ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ದ ಪ್ರೋಗ್ರೆಸ್ ಆಫ್ ದಿ status of the affairs of the business, progress of the business, status of the business, etc. By giving the complete information under the, it means a double entry system of bookkeeping provides a complete information. So these are the advantages of the double entry system of bookkeeping. ಈ ಎಲ್ಲ ಇನ್ಫಾರ್ಮೇಷನನ್ನು ನಾವು ಡಬಲ್ ಎಂಟ್ರಿ ಸಿಸ್ಟಮ್ ಆಫ್ ಬುಕ್ಕೀಪಿಂಗಲ್ಲಿ ಪಡಿಬೋದು. However, double entry system of bookkeeping provides more benefits than the single entry system of bookkeeping. Next, disadvantages of the double entry system of bookkeeping. Double entry system of bookkeeping provides some disadvantages. It has some disadvantages. ಅಡ್ವಾಂಟೇಜಸ್ ಜೊತೆಗೆ ಕೆಲವೊಂದು ಡಿಸ್ಅಡ್ವಾಂಟೇಜಸನ್ನು ನಾವು ಫೈಂಡ್ ಔಟ್ ಮಾಡ್ಬೋದು. ಏನೇನು ಡಿಸ್ಅಡ್ವಾಂಟೇಜಸ್ಸು? ಇಟ್ ಈಸ್ ಎ ಕಂಪ್ಲೀಟ್ ಆ್ಯಂಡ್ ಇಟ್ ಈಸ್ ಎ ಕಾಂಪ್ಲಿಕೇಟೆಡ್ ಒನ್ ಅಂತ ಹೇಳ್ಬೋದು. ತುಂಬ ಕಾಂಪ್ಲಿಕೇಟೆಡ್ ಆಗಿರುತ್ತೆ ಈ ಸಿಸ್ಟಮ್. ಅಂದರೆ ಅಲ್ಲಿ ಕೆಲವೊಂದು ರೂಲ್ಸು ರೆಗ್ಯುಲೇಷನ್ಸ್ನ ಫಾಲೋ ಮಾಡಬೇಕಾಗುತ್ತೆ, ಮೆಥಡ್ಸ್ನ ಫಾಲೋ ಮಾಡಬೇಕು. ಡೆಬಿಟ್ ಮಾಡಬೇಕಾದ್ರೆ ರೂಲ್ಸ್ ಗೊತ್ತಿರಬೇಕಾಗುತ್ತೆ, ಕ್ರೆಡಿಟ್ ಮಾಡಬೇಕಾದ್ರೆ ರೂಲ್ಸ್ ಗೊತ್ತಿರಬೇಕಾಗುತ್ತೆ. ಆ್ಯಂಡ್ ಡಿಫಿಕಲ್ಟಿ ಸಿಸ್ಟಮ್, ಎ ನಾರ್ಮಲ್ ಪರ್ಸನ್ ಕೆನಾಟ್ ಪ್ರಿಪೇರ್ ದಿ ಸಿಸ್ಟಮ್. ಸೊ ಇಟ್ ಈಸ್ ಎ ಕಾಂಪ್ಲಿಕೇಟೆಡ್ ಆ್ಯಂಡ್ ಡಿಫಿಕಲ್ಟ್ ಸಿಸ್ಟಮ್ ಅಂತ ಹೇಳ್ಬೋದು. ನೆಕ್ಸ್ಟ್, ಇಟ್ ರಿಕ್ವೈರ್ಸ್ ದ ಅಕೌಂಟಿಂಗ್ ನಾಲೆಡ್ಜ್. ಡ್ಯೂ ಟು ದ ಕಾಂಪ್ಲಿಕೇಶನ್ ಆಫ್ ದಿ ಸಿಸ್ಟಮ್, ಇಟ್ ರಿಕ್ವೈರ್ಸ್ ದಿ ಎಸೆಪೇಟ್ ಸ್ಕಿಲ್ ನಾಲೆಡ್ಜ್ ಟು ಪ್ರಿಪೇರ್ ಎ ಸಿಸ್ಟಮ್. ಓಕೆ, ಇದರ ಒಂದು ಮಾಹಿತಿ ಗೊತ್ತಿರಬೇಕಾಗುತ್ತೆ, ರೂಲ್ಸ್ ಗೊತ್ತಿರಬೇಕಾಗುತ್ತೆ, ಸ್ಕಿಲ್ ಗೊತ್ತಿರಬೇಕಾಗುತ್ತೆ. ಆಗಿದ್ರೆ ಮಾತ್ರ ಡಬಲ್ ಎಂಟ್ರಿ ಸಿಸ್ಟಮ್ ಆಫ್ ಬುಕ್ ಕೀಪಿಂಗನ್ನು ಈಸಿಯಾಗಿ ಪ್ರಿಪೇರ್ ಮಾಡ್ಬೋದು. This involves the maintenance of number of accounts books. So the accountant have to maintain a number of books of accounts in order to record all the transactions separately, so that it is a costly when compared to the single entry system of bookkeeping. Further, they had to appoint a skilled worker for maintenance of the double entry system of bookkeeping. ಸ್ಕಿಲ್ಡ್ ವರ್ಕರ್ನ ಅಪಾಯಿಂಟ್ ಮಾಡಬೇಕಾಗುತ್ತೆ, ಅವನಿಗೆ ಸ್ಯಾಲರಿ ಕೊಡಬೇಕಾಗುತ್ತೆ, ನಂಬರ್ ಆಫ್ ಬುಕ್ಸನ್ನು ಮೇಂಟೈನ್ ಮಾಡಬೇಕಾಗುತ್ತೆ. ಹಾಗಾಗಿ ಇದು ತುಂಬ ವೆಚ್ಚ ಭರಿತವಾಗಿದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಒನ್ ಇಸ್ ಇಟ್ ಈಸ್ ನಾಟ್ ಸೂಟಬಲ್ ಫಾರ್ ದಿ ಸ್ಮಾಲ್ ಕನ್ಸರ್ನ್. ಸ್ಮಾಲ್ ಆರ್ಗನೈಸೇಷನ್ಗೆ ಇದು ಹೆಚ್ಚು ಉಪಯೋಗ ಆಗೋದಿಲ್ಲ. ಬಿಕಾಸ್ ಇನ್ ಎ ಸ್ಮಾಲ್ ಆರ್ಗನೈಸ್ ದೇ ಹ್ಯಾವ್ ಮಿನಿಮಮ್ ನಂಬರ್ ಆಫ್ ದಿ ಟ್ರಾನ್ಸಾಕ್ಷನ್ಸ್. ಇಟ್ ಈಸ್ ಯೂಸ್ಫುಲ್ ಓನ್ಲಿ ಟು ದ ಬಿಗ್ ಆರ್ಗನೈಸೇಷನ್ಸ್. ಸೊ ದೀಸ್ ಆರ್ ದಿ disadvantages of the double entry system of bookkeeping. Next, MCQ questions on session 4. The first one is the single entry system is useful to. Here 4 options are there. First one, companies, small firm, big firm, none of the above. Single entry system is useful to. Single entry system ಯಾವ ಒಂದು ಯಾವುದಕ್ಕೆ ಉಪಯೋಗ ಆಗಿದೆ ಅಂತ, ಕಂಪನಿಗೋ, ಸ್ಮಾಲ್ ಫರ್ಮಿಗೋ, ಬಿಗ್ ಫರ್ಮ್ಸಿಗೋ, ಅಥವಾ ಮೇಲೆ ಇರುವಂಥ ಯಾವುದೇ ಒಂದು ಫರ್ಮಿಗೆ ಅಲ್ವೋ ಅನ್ನೋದು ಯಾವುದು ಬರುತ್ತೆ ನಿಮಗೆ ಗೊತ್ತಿದೆ. ಸಿಂಗಲ್ ಎಂಟ್ರಿ ಸಿಸ್ಟಮ್ ಅನ್ನೋದು ಸಾಮಾನ್ಯವಾಗಿ ಸ್ಮಾಲ್ ಫರ್ಮಲ್ಲಿ ಯೂಸ್ ಮಾಡ್ತಾರೆ. ಸೊ ದ ರೈಟ್ ಆನ್ಸರ್ ಇಸ್ ದ ಬಿ. ಕಂಪನಿಯಲ್ಲಿ ಯೂಸ್ ಮಾಡಲ್ಲ, ಕಂಪನಿ ಯಾವಾಗಲೂ ದೊಡ್ಡದಾಗಿರುತ್ತೆ. ಸ್ಮಾಲ್ ಸಣ್ಣ ಸಣ್ಣ ಫಾರ್ಮ್ಗಳಲ್ಲಿ, ಸಣ್ಣ ಸಣ್ಣ ಕಂಪನಿಗಳಲ್ಲಿ ಇದನ್ನು ಯೂಸ್ ಮಾಡ್ತಾರೆ. ಯಾವುದನ್ನು? ಸಿಂಗಲ್ ಎಂಟ್ರಿ ಸಿಸ್ಟಮನ್ನು. ಸೊ ಹಾಗಾಗಿ ಬಿ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಸೆಕೆಂಡ್ ಒನ್, ರೆಕಾರ್ಡಿಂಗ್ ಆಫ್ ಬೋತ್ ಆಸ್ಪೆಕ್ಟ್ ಆಫ್ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಈಸ್. ಎರಡು ಆಸ್ಪೆಕ್ಟನ್ನು ಎಂಟ್ರಿ ಮಾಡುವಂಥ ಟ್ರಾನ್ಸಾಕ್ಷನ್ ಏನಂತ ಹೇಳ್ತೀವಿ, ಸಿಸ್ಟಮನ್ನು ಏನಂತ ಹೇಳ್ತೀವಿ, ನಿಮ್ಗೆ ಗೊತ್ತಿದೆ. ಒಂದೇ ಆಸ್ಪೆಕ್ಟ್ನ ಎಂಟ್ರಿ ಮಾಡಿದರೆ ಸಿಂಗಲ್ ಎಂಟ್ರಿ. ರೆಕಾರ್ಡಿಂಗ್ ಆಫ್ ಬೋತ್ ದಿ ಆಸ್ಪೆಕ್ಟ್, ರಿಸೀವಿಂಗ್ ಆಸ್ಪೆಕ್ಟ್, ಗಿವಿಂಗ್ ಆಸ್ಪೆಕ್ಟ್, ಎರಡನ್ನ ಎಂಟ್ರಿ ಮಾಡಿದ್ರದನ್ನು ಡಬಲ್ ಎಂಟ್ರಿ ಅಂತ ಹೇಳ್ತೀವಿ ಅಲ್ವಾ. ಸೊ ಹಾಗಾಗಿ ಮೊದಲನೇ ಆಪ್ಷನ್ ಡಬಲ್ ಎಂಟ್ರಿ ಸಿಸ್ಟಮ್ ಇಸ್ ದ ರೈಟ್ ಆನ್ಸರ್.
Next, third one. A system under which a complete records of each transaction is not kept is called. ಯಾವ ಸಿಸ್ಟಮಲ್ಲಿ ಕಂಪ್ಲೀಟ್ ರೆಕಾರ್ಡನ್ನು ಎಂಟ್ರಿ ಮಾಡೋದಿಲ್ಲ, ಕಂಪ್ಲೀಟ್ ಈ ಟ್ರಾನ್ಸಾಕ್ಷನ್ನ ಎಂಟ್ರಿ ಮಾಡೋದಿಲ್ಲ ಅನ್ನೋದು ನಿಮ್ಗೆ ಗೊತ್ತಿದೆ. ಯಾವುದು? ಸಿಂಗಲ್ ಎಂಟ್ರಿ. ಸೊ ಅದು ಎಲ್ಲಿದೆ? ಆಪ್ಷನ್ನು ಬಿ ಯಲ್ಲಿದೆ. ಸೊ ಬಿ ಇಸ್ ದ ರೈಟ್ ಆನ್ಸರ್. ಟೋಟಲಿ ಎಷ್ಟು ಆಪ್ಷನ್ಸ್ ಇದೆ? 4 ಆಪ್ಷನ್ಸ್ ಇದೆ. ಮೊದಲನೇ ಆಪ್ಷನ್ ಡಬಲ್ ಎಂಟ್ರಿ ಇದೆ. ಎರಡನೇ ಆಪ್ಷನಲ್ಲಿ ಸಿಂಗಲ್ ಎಂಟ್ರಿ ಸಿಸ್ಟಮ್ ಇದೆ. ಸಿ ಯಲ್ಲಿ ಬೋತ್ ಇದೆ. ಡಿ ಯಲ್ಲಿ ನನ್ ಆಫ್ ದಿ ಅಬೋವ್ ಇದೆ. ಸೊ ಇನ್ ಸಿಂಗಲ್ ಎಂಟ್ರಿ ಸಿಸ್ಟಮ್ complete records of each transaction is not kept. So right answer is the B. Next, worksheet. In worksheet we find some questions regarding the double entry system of bookkeeping and single entry system of bookkeeping, advantages, disadvantages, etc. First question, define single entry system. Single entry system ಅನ್ನು ಡೆಫಿನೇಷನ್ನ ಬರಿಬೇಕಾಗುತ್ತೆ. ಅದು 5 ಮಾರ್ಕ್ಸಿಗೆ ಅಥವಾ 2 ಮಾರ್ಕ್ಸಿಗೆ ಕೇಳ್ಬೋದು. ಸ್ಟೇಟ್ ಅಡ್ವಾಂಟೇಜಸ್ ಆರ್ ಮೆರಿಟ್ಸ್ ಆರ್ ಡಿಸ್ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜ್ ಆ್ಯಂಡ್ ಡಿಮೆರಿಟ್ಸ್ ಆಫ್ ಸಿಂಗಲ್ ಎಂಟ್ರಿ ಸಿಸ್ಟಮ್ ಆಫ್ ಬುಕ್ ಕೀಪಿಂಗ್. ಸಿಂಗಲ್ ಎಂಟ್ರಿ ಸಿಸ್ಟಮ್ ಆಫ್ ಬುಕ್ ಕೀಪಿಂಗ್ ಮೆರಿಟ್ಸ್ ಮತ್ತು ಡಿಮೆರಿಟ್ಸನ್ನು ಕೇಳ್ಬೋದು. ಡಿಫೈನ್ ಡಬಲ್ ಎಂಟ್ರಿ ಸಿಸ್ಟಮ್. ಡಬಲ್ ಎಂಟ್ರಿ ಸಿಸ್ಟಮ್ ಆಫ್ ಬುಕ್ ಕೀಪಿಂಗಿನ ಒಂದು ಡೆಫಿನೇಷನ್ ಮತ್ತು ಮೀನಿಂಗನ್ನು ಬರೀಬೇಕಾಗುತ್ತೆ. ಮತ್ತು ಅದೇ ರೀತಿ ಸ್ಟೇಟ್ ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ಆಫ್ ಡಬಲ್ ಎಂಟ್ರಿ ಸಿಸ್ಟಮ್ ಆಫ್ ಬುಕ್ ಕೀಪಿಂಗ್. ಡಬಲ್ ಎಂಟ್ರಿ ಸಿಸ್ಟಮ್ ಆಫ್ ಬುಕ್ ಕೀಪಿಂಗಿನ ಅಡ್ವಾಂಟೇಜಸ್ಸು ಮತ್ತು ಡಿಸ್ಅಡ್ವಾಂಟೇಜಸ್ನ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಔಟ್ಕಮ್ ಆಫ್ ದಿಸ್ ಸೆಷನ್. ಅಟ್ ದ ಎಂಡ್ ಆಫ್ ದಿ ಕೋರ್ಸ್ the student will able to understand the basic knowledge of the accountancy, and they will also understand the knowledge of the maintaining the books of account. Next, books for the reference. You know that books for the reference. Next one is, here we find a committee members, chairman, moderator, expert. Okay, I think you got lot of information in this session. Thank you.